ಶಬರಿ ಅವರ ಈ ಹುತ್ತನಾಗ ಕೈ ಇಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ಹುತ್ನಾಗ ದೊಡ್ಡ ಹಾವೈತ್ರಿ. ಏನಾರ ಕಚ್ಚಿ ನಿಮಗೆ ಹೆಚ್ಚು ಕಮ್ಮಿ ಆತಂದ್ರ ಮುಂದೇನ್ ಗತಿರಿ ಅವರ? ನೀನು ನಿಜವಾಗಿ ಪತಿವ್ರತನೇ ಆದರೆ, ನೀನು ನಿಜವಾಗಿ ನನ್ನ ಹೆಂಡತಿನೇ ಆದರೆ ಸಾಬೀತುಪಡಿಸುವ ಹುತ್ತಲ್ಲಿ ಕೈ ಇಟ್ಟು. ಆಯ್ತು ಸ್ವಾಮಿ, ಆಯ್ತು. ನಾನು ಜಾರಿಡಿ ಅಲ್ಲ, ಸಾಧ್ವಿ ಅಂತ ಈ ಹುತ್ತದಲ್ಲಿ ಕೈ ಹಾಕಿ ಸಾಬೀತ್ ಮಾಡ್ತೇನ್ರಿ. ಬನಶಂಕರಿ, ಇದು ಸಾಧ್ವಿತನಕ್ಕೆ ಸತ್ವ ಪರೀಕ್ಷೆ. ಅಮ್ಮ ನಾಗದೇವಿ, ನಾನೇನಾದ್ರೂ ಜಾರಿಣಿ ಆಗಿದ್ರೆ ನನ್ನನ್ನ ಇಲ್ಲೇ ಕಚ್ಚಿ ಸಾಯಿಸಮ್ಮ. ನನ್ನ ಪತಿವ್ರತೆ ಆಗಿದ್ರೆ ನನ್ನನ್ನ ಬದುಕಿಸ್ಕೋ. ನಿಂದು ನಿಜವಿದ್ದರೆ ಆ ಹುತ್ತಲ್ಲಿ ಕೈ ಇಟ್ಟು ಸಾಬೀತುಪಡಿಸಿ ತೋರಿಸು ನನ್ನನ್ನು. ಆಗ್ಲಿ ಸ್ವಾಮಿ, ಆಗ್ಲಿ. ಆಯ್ತ್ರಿ ಅವರ, ನಿಮ್ಮಷ್ಟು ತಿಳಿದವರು ನಾವೆಲ್ಲ. ಅತ್ತಿಗೆ, ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅತ್ತಿಗೆ. ಎದ್ದೇಳಪ್ಪ, ಎದ್ದೇಳು. ಕ್ಷಮಿಸೋದಕ್ಕೆ ನಾನು ಯಾರು? ಅದಕ್ಕೆಲ್ಲ ಮೇಲೊಬ್ಬ ಇದ್ದಾನಪ್ಪ, ಮೇಲೊಬ್ಬ ಇದ್ದಾನೆ. ಶಬರಿ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡೆಂದಿದ್ದರೆ ಬಲ್ಲವರು. ಆದರೆ ನಾನು ದುಡುಕಿ ತಪ್ಪಿ ಮಾಡಿಬಿಟ್ಟೆ ಶಬರಿ, ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ. ಅದೆಲ್ಲ ದೇವರಾಟ ರೀ, ಇದೆಲ್ಲ ದೇವರಾಟ. ನಿಜಕ್ಕೂ ನಮ್ಮ ಶಬರಿಯವರು ಚಾರಣೆ ಅಲ್ಲ, ಘನತೆ ಎಂದು ಈ ಸಮಾಜಕ್ಕೆ ತೋರಿಸಿಬಿಟ್ರು. ಸೋದರ ಜಮದಗ್ನಿ, ಸಂಪತ್ತ, ಅಣ್ಣ, ನಾವೇನು ಹೋಗಿ ಬರ್ತೇವ್ರಿ. ಲೇ ಕಚಡ ನನ್ನ ಮಕ್ಕಳ, ಮೂವರು ಅಣ್ಣ ತಮ್ಮಂದಿರು ಒಂದಾದರೆಂದು ಸಂತೋಷ ಪಡಬೇಡಿ. ನಿಮ್ಮ ಪಾಲಿನ ಯಮ ನಾನು. ಯಾರಪ್ಪ ನೀನು? ನಾನು ಯಾರಾದರೆ ನಿಮಗೇನು? ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಹೆಣ. ಮಿಸ್ಟರ್, ನಮ್ಮ ಹೆಣ ಉಳಿಸಲು ನಾವು ಏನು ಮಾಡಿದ್ದೇವೆ ನಿಮಗೆ? ಈ ಹಿಂದೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿರೆಂದು ನಿಮ್ಮ ರುಂಡ ಚಂಡಾಡಲು ಬಂದ ಕಲಿಯುಗದ ಯಮ. ಯಾರಪ್ಪ ನಿನ್ನ ತಂದೆ ತಾಯಿಗಳು? ರಾಜಶೇಖರ್ ರತ್ನನೇ ನನ್ನ ತಂದೆ ತಾಯಿಗಳು. ಅಂದರೆ ನಿನ್ನ ಹೆಸರೇನಪ್ಪ? ಅಗ್ನಿದೇವ. ಅಗ್ನಿದೇವನ? ಅಂದರೆ ಜಮದಗ್ನಿ ಅಗ್ನಿದೇವರು ನೀವು ಒಂದೇ ರಕ್ತದಲ್ಲಿ ಜನಿಸಿ ಬಂದ ಸಹೋದರರಪ್ಪ. ನಾವೇ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದು ಒಂದು
ಹೇಳಿದವ್ರು ಯಾರಪ್ಪ ನಿನಗೆ? ಆ ದೇಸಾಯಿಗೌಡ ಪಾಟೀಲನೇ ಹೇಳಿದ್ದಾನೆ, ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು. ಆ ದೇಸಾಯಿಗೌಡ ಪಾಟೀಲ್ನಪ್ಪ ನಿನ್ನ ತಂದೆ ತಾಯಿಯನ್ನು ಕೊಂದಿದ್ದುದು. ಹಾ ಯಜಮಾನ್ರಿ, ಏನು ಹೇಳ್ತಿದ್ದೀರಾ? ಹಣದ ಆಶೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಆ ಬೆಂಕಿ ಹಚ್ಚಿದಾಗ ಅವಳಿ ಮಕ್ಕಳಾದ ನಿಮ್ಮಿಬ್ಬರಲ್ಲಿ ಜಮದಗ್ನಿಯನ್ನು ನಾನು ತಂದು ಸಾಕಿದೆ. ಆ ಬೆಂಕಿಯಲ್ಲಿ ಸುಟ್ಟು ಸತ್ ಹೋಯ್ತು ಎಂದು ತಿಳಿದು ಕೂಸೆ ನೀನಪ್ಪ. ಅಂದರೆ ಈ ಅಗ್ನಿದೇವ ಯಾರಣ್ಣ? ಅಗ್ನಿದೇವ ನೀವಿಬ್ಬರು ಸಹೋದರರಪ್ಪ. ತಮ್ಮ, ಅಣ್ಣ, ಲೇ ಮಗನೇ ದೇಸಾಯಿಗೌಡ, ಇನ್ನು ಮುಂದೆ ನೀನು ನಿನ್ನ ಭೂತಾಯಿಗರ ಬಲದಲ್ಲಿ ಅಡಗಿದರೋ ನಿನ್ನನ್ನು ಬಿಡಲಾರೆ ಮಗನೇ. ಲೇ ಪಾಟೀಲ, ನೀನು ಆತಾಳ ವಿತಾಳ ಪಾತಾಳದಲ್ಲೂ ಅಡಿಗೆ ಕುಳಿತರು ನಿನ್ನ ಒಡೆಯಲು ಬರುತ್ತಿದ್ದೇವೆ ಜೋಡು ಹುಲಿಗಳಾಗಿ. ಏ ನಿಂತ್ಕೋ, ಯಾರೋ ನೀನು? ಇದೇನು ಪಾಟೀಲ ನೀನು ಮಾಡುತ್ತಿರುವ ಹೇಸಿ ಕೆಲಸ? ಯಾವುದು ಹೇಸಿ ಕೆಲಸ? ಸಾಕಿ ಸಲುಹಿದ ಮನೆಯಿಂದ ಹಣ ದೋಚಿಕೊಂಡು ಹೋಗುತ್ತಿರುವುದು ಹೇಸಿ ಕೆಲಸ ಅಲ್ಲವೇ? ಈ ಆಸ್ತಿಯನ್ನು ನೀನು ಸ್ವಂತ ದುಡಿದು ಗಳಿಸಿರುವೆಯಾ? ನಾನು ದುಡಿದು ಗಳಿಸದೆ ನಿಮ್ಮಪ್ಪ ದುಡಿದು ಗಳಿಸಿದನ? ನಮ್ಮಪ್ಪ ದುಡಿದ ಆಸ್ತಿಯನ್ನು ಗೊತ್ತಿದೆ, ಹಣ ತೆಗೆದುಕೊಂಡು ಹೋಗುತ್ತಿರುವುದು. ಇದೇನು ಮಾತನಾಡುತ್ತಿರುವೆ ಪಾಟೀಲ? ಇದು ನಮ್ಮಪ್ಪನ ಆಸ್ತಿ ಅಂದೆ. ನನ್ನ ಆಸ್ತಿ ನಿಮ್ಮಪ್ಪನ ಆಸ್ತಿ ಹೇಗಾಗುತ್ತೋ ವಿವೇಕಿ? ದೇಸಾಯಿ ಗೌಡ, ನಮ್ಮಪ್ಪನನ್ನು ನೀನು ಕೊಂದಂತೆ ನಾನೀಗ ನಿನ್ನನ್ನು ಕೊಂದರೆ ಈ ಆಸ್ತಿ ನನ್ನ ಆಸ್ತಿ ಆಗುವುದಿಲ್ಲವೇ? ಇದೇನು ಮಾತನಾಡುತ್ತಿರುವೆ ಪಾಟೀಲ? ನಿಜವನ್ನೇ ಮಾತನಾಡುತ್ತಿದ್ದೇನೆ ದೇಸಾಯಿ ಗೌಡ. ಹಿಂದೆ ನೀನು ಕೊಲೆ ಮಾಡಿದ ಸುರಪತಿ ಇಂದ್ರ ಯಾರೆಂದು ತಿಳಿದುಕೊಂಡಿರುವೆಯ? ನಾನು ಕೆಲಸ ಮಾಡುತ್ತಿರುವ ಫ್ಯಾಕ್ಟರಿ ಯಜಮಾನ. ಅದೇ ನಿನ್ನ ಫ್ಯಾಕ್ಟರಿ ಯಜಮಾನನ ಮಗನೇ ಈ ಸುರೇಂದ್ರ ಪಾಟೀಲ. ದೇಸಾಯಿ ಗೌಡ, ಮುಗಿಯಿತು ನಿನ್ನ ಕತೆ. ಬೇಡ ಪಾಟೀಲ, ನನ್ನನ್ನು ಏನು ಮಾಡಬೇಡ. ನೀನು ಏನು ಕೇಳ್ತೀವೋ ಅದು ಕೊಡ್ತೇನೆ. ನನಗೆ ನಿನ್ನ ತಂಗಿ ರೇಣುಗಳನ್ನು ಕೊಟ್ಟು ಮದುವೆ ಮಾಡಬೇಕು. ಆಯ್ತು, ಖಂಡಿತ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ. ಲೇ ದೇಸಾಯಿಗೌಡ, ಎಲೇ ಅಗ್ನಿದೇವ, ನನ್ನನ್ನು ಹೆಸರಿಟ್ಟು ಕೂಗುವಷ್ಟು ಧೈರ್ಯ ಬಂದಿತ್ತೇನೋ ನಿನಗೆ? ನಿನ್ನ ಹೆಸರಷ್ಟೇಕೆ ನಿಮ್ಮಪ್ಪನ ಹೆಸರಿಟ್ಟು ಕರೆಯುತ್ತೇನೆ. ಬಡ ಕುನ್ನಿಗಳೇ, ಇಲ್ಲಿಗೆ ಏಕೆ ಬಂದಿರುವಿರಿ? ನಿಮ್ಮ ತಲೆ ಕಡೆದು ಕಸದ ತೊಟ್ಟಿಗೆ ದೇಹ ನರಿ ನಾಯಿಗಳೆಲ್ಲ ಹಾಕ ಬಂದಿವೆ ಅವಳಿ ಹುಲಿಗಳಾಗಿ. ಅವಳಿ ಹುಲಿಗಳು? ಅವಳಿ ಹುಲಿಗಳು ನಾವೆಂದು ನೀವಿಬ್ಬರು ನಿಗರಾಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರಬೇಕಾಗುತ್ತದೆ ಈ ಪಾಟೀಲನ ಕೈಯಲ್ಲಿ. ಏ ಪಾಟೀಲ, ನಿಗರು ಹೋಗ್ಕಂತ ಪೂರ್ವದಲ್ಲಿ ನಿಮ್ಮ ಶಿರ ಹರಿದು ರಕ್ತ ಕುಡಿಯೋರಿದ್ದೇವೆ ನಾವು ಜೋಡು ಸಹೋದರರು. ಜೋಡಿ ಸಹೋದರರು. ನಿಮ್ಮಂತ ಇಂಥ ಜೋಡಿ ಸಹೋದರರನ್ನು
ಹಿಂದೆ ಎಷ್ಟು ಹುಗಿದು ಹುಗ್ಗಿ ಉಂಡಿದ್ದಾರೆ ಈ ದೇಸಾಯಿ ಗೌಡ ಈ ಪಾಟೀಲ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗೌಡ. ದೇಸಾಗೌಡ, ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮ ರೋಮದಲ್ಲಿ ರಕ್ತ ಕುದಿಯುತ್ತದೆ. ನೀನು ನನ್ನ ಕಣ್ಣ ಮುಂದೆ ನಿಂತಷ್ಟು ಕೋಪ ಕೆರಳಿ ರೋಷ ಉಕ್ಕುತ್ತಿದೆ. ಅದಕ್ಕೆ ನೀನು ನನ್ನ ಮುಂದೆ ನಿಲ್ಲಬಾರದು. ಲೇ ಹರಾಮ್ ಕೋರ್, ಮುಗಿತು ನಿನ್ನ ಕತೆ. ಅಮ್ಮ ಪುಂಡ ಪುರುಷರ ಗಂಡ, ಗಂಡು ಹುಲಿಗಳ ಮಿಂಡ, ನನಗೆ ಎದುರಾಗುವೆಯಾ ಹರಾಮ್ ಕೋರ್? ಮುಗೀತು ನಿನ್ನ ಕತೆ. ಅಮ್ಮ ಇಪ್ಪತ್ತೆರಡು ವರ್ಷಗಳಿಂದ ನನ್ನ ಹೊಟ್ಟೆಯಲ್ಲಿ ಉರುತ್ತಿರುವ ಸೇಡಿನ ಕೆಂಡ ಇಂದು ಆರಿತು. ನಡೆ ತಮ್ಮ, ಹೋಗೋಣ.